ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಭಾರತಕ್ಕೆ ಬೇಕಾಗಿದ್ದ ಮತ್ತೊಬ್ಬ ಮೋಸ್ಟ್ ವಾಂಟೆಡ್ ಉಗ್ರನನ್ನ ಅಪರಿಚಿತ ವ್ಯಕ್ತಿಗಳು ಜನ್ನತ್ಗೆ ಕಳುಹಿಸಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಾಪಟ್ಟೆ ಹರಿದಾಡ್ತಾ ಇದೆ. ಈ ಬಗ್ಗೆ ಪಾಕ್ನ ಮಾಧ್ಯಮಗಳಾಗ್ಲಿ, ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಾಗ್ಲಿ ಅಥವಾ ಭಾರತದ ಯಾವುದೇ ಏಜೆನ್ಸಿ ಆಗ್ಲಿ ಯಾವ ಸ್ಪಷ್ಟ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಆದ್ರೆ ಪಾಕಿಸ್ತಾನದಲ್ಲಿ ದೀಪಾವಳಿ ನಡೆದಿರೋ ಬಗ್ಗೆ, ಅಲ್ಲಿ ಸಂಭವಿಸಿರುವ ಪಟಾಕಿ ಸ್ಫೋಟಗಳ ಬಗ್ಗೆ ಒಂದಷ್ಟು ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಜೊತೆಗೆ ಭಾರತಕ್ಕೆ ತುಂಬಾನೇ ಬೇಕಾಗಿದ್ದ ಮಸೂದ್ ಅಜರ್ ಅನ್ನೋ ಉಗ್ರನನ್ನ ಅಲ್ಲಿ ಕೊಂದು ಹಾಕಲಾಗಿದೆ ಅನ್ನೋ ಮಾಹಿತಿ ಕೂಡ ಓಡಾಡ್ತಾ ಇದೆ. ಹಾಗಾದ್ರೆ ಈ ಸುದ್ದಿ ನಿಜಾನಾ? ಯಾರವನು ಮಸೂದ್ ಅಜರ್? ಅವನು ನಿಜವಾಗ್ಲೂ ಪಾಕಿಸ್ತಾನದಲ್ಲಿ ಸಾವನ್ನಪ್ಪಿದಾನ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2005 ಜುಲೈ 5. ಅವತ್ತಿಗಿನ್ನೂ ರಾಮ ಜನ್ಮಭೂಮಿ ಇವತ್ತಿನಷ್ಟು ಅಭಿವೃದ್ಧಿ ಹೊಂದಿರಲಿಲ್ಲ. ಅಲ್ಲಿ ಶೆಡ್ ಹಾಕಿ ಅದರಲ್ಲಿ ರಾಮಲಲ್ಲಾನ ಇಟ್ಟು ಪೂಜೆ ಮಾಡಲಾಗ್ತಾ ಇತ್ತು. ಅಲ್ಲಿ ಕಳಂಕಿತ ಬಾಬರಿ ಮಸೀದಿ ಬಿದ್ದೋಗಿದ್ದ ಜಾಗ ಹಾಗೂ ರಾಮಲಲ್ಲಾನನ್ನ ಇಟ್ಟು ಪೂಜಿಸ್ತಾ ಇದ್ದ ಜಾಗವನ್ನ ಸಿಆರ್ಪಿಎಫ್ ಯೋಧರು ಕಾಯ್ತಾ ಇದ್ರು. ಅವತ್ತು ಕೂಡ ರಾಮ ಜನ್ಮಭೂಮಿಯನ್ನ ನೋಡೋದಕ್ಕೆ, ರಾಮಲಲ್ಲಾನ ದರ್ಶನ ಮಾಡಿಕೊಂಡು ಪಾವನರಾಗೋದಕ್ಕೆ ಸಾಕಷ್ಟು ಜನ ಅಯೋಧ್ಯೆಗೆ ಬರ್ತಲೇ ಇದ್ರು. ಆ ಸಂದರ್ಭದಲ್ಲಿ ನೇಪಾಳದಿಂದ 5 ತಂಡ ಅಯೋಧ್ಯೆ ನೋಡೋದಕ್ಕೆ ಬಂತು. ಅವರು ಮೊದಲು ಟಾಟಾ ಸುಮೋ ಒಂದರಲ್ಲಿ ಫೈಜಾಬಾದ್ಗೆ ಬಂದಿಳಿದ್ರು. ಆ ಬಳಿಕ ಟಾಟಾ ಸುಮೋನ ಎಲ್ಲೋ ಬಿಟ್ಟು ಒಂದು ಜೀಪ್ ಅನ್ನ ಬಾಡಿಗೆಗೆ ಪಡ್ಕೊಂಡ್ರು. ಆ ಜೀಪ್ ನ ಡ್ರೈವರ್ ರೆಹಾನ್ ಆಲಂ ಅನ್ಸಾರಿ. ಅಲ್ಲವತ್ತು ಅನ್ಸಾರಿಯ ಜೀಪ್ ಹತ್ತಿದ್ದ ಈ 5 ಜನ ಮೊದಲು ಅಯೋಧ್ಯೆಯಲ್ಲಿನ ಒಂದು ರಾಮನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ರು. ಆ ಬಳಿಕ ಅವರು ಸೀದಾ ರಾಮ ಜನ್ಮಭೂಮಿಯ ಕಡೆಗೆ ಬಂದ್ರು. ಹಾಗೆ ಬರುವಾಗ ಅಲ್ಲಿನ ರಸ್ತೆಯಲ್ಲಿ ಒಂದು ಪೊಲೀಸ್ ನಾಕಾಬಂದಿ ಇತ್ತು. ಅದನ್ನ ನೋಡಿದ ಕೂಡಲೇ ಈ 5 ಜನ ಆ ನಾಕಾಬಂದಿಗೆ ಗುದ್ದುಕೊಂಡು ಹೋಗುವಂತ ಆ ಡ್ರೈವರ್ ಮೇಲೆ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ರು. ಆದ್ರೆ ಪಾಪ ಬಡಪಾಯಿ ಡ್ರೈವರ್ ಇದು ಸಾಧ್ಯ ಇಲ್ಲ ಅಂತ ಹೇಳ್ದ. ಜೀಪ್ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟ. ತಕ್ಷಣ ಅವನನ್ನ ಜೀಪ್ ಇಂದ ಹೊರಗೆ ತಳ್ಳಿದ ಆ ಆಗಂತಕರು ಜೀಪ್ ಅನ್ನ ನಾಕಾಬಂದಿಗೆ ಗುದ್ದಿಸಿದ್ರು. ಆ ಬಳಿಕ ಜೀಪ್ ಒಳಗಿಂದ ಗ್ರನೇಡ್ ಒಂದು ಹಾರಿ ಬಂತು. ಅದು ಸಿಡಿದ ರಭಸಕ್ಕೆ ಅಲ್ಲೇ ಪಕ್ಕದಲ್ಲಿದ್ದ ರಮೇಶ್ ಪಾಂಡೆ ಅನ್ನೋ ಗೈಡ್ ಒಬ್ಬರು ಸಾವನ್ನಪ್ಪಿದ್ರು. ಅಷ್ಟೊತ್ತಿಗೆ ಆ ಜೀಪ್ ಅಲ್ಲಿರೋರು ರಾಮನ ಭಕ್ತರಲ್ಲ, ಬದಲಾಗಿ ಭಯೋತ್ಪಾದಕರು ಅನ್ನೋದು ಸಿಆರ್ಪಿಎಫ್ ಯೋಧರಿಗೆ ಗೊತ್ತಾಯ್ತು. ಹೀಗಾಗಿ ಅಲ್ಲಿ ಸಿಆರ್ಪಿಎಫ್ ಈ ಉಗ್ರರ ಮೇಲೆ ಗುಂಡಿನ ದಾಳಿಯನ್ನ ಆರಂಭ ಮಾಡಿತು. ಭಯೋತ್ಪಾದಕರು ಕೂಡ ಗುಂಡು ಹಾರಿಸೋದಕ್ಕೆ ಶುರು ಮಾಡಿದ್ರು. ಅಲ್ಲಿ ಸಿಆರ್ಪಿಎಫ್ ನ ಕೈ ಮೇಲಾಗ್ತಿದ್ದ ಹಾಗೆ ಭಯೋತ್ಪಾದಕರು ದಿಕ್ಕು ತೋಚದೆ ಎಲ್ಲಂದ್ರಲ್ಲಿ ನುಗ್ಗಿ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ರು. ಹಾಗೆ ಓಡ್ತಾ ಅವರು ಬಂದಿದ್ದು ಸೀತಾ ರಸೋಯಿ ಅನ್ನೋ ಪ್ರದೇಶಕ್ಕೆ. ಅಲ್ಲಿ 35 ಸಿಆರ್ಪಿಎಫ್ ಯೋಧರ ಪಡೆ 1 ಗಂಟೆ ಇವರನ್ನ ಹುಡುಕಾಡಿ ಅಷ್ಟು ಉಗ್ರರನ್ನ ಸೀದಾ 72ರ ಬಳಿಗೆ ಕಳುಹಿಸಿಕೊಡ್ತು. ಆ ದಾಳಿಲಿ 3 ಸಿಆರ್ಪಿಎಫ್ ಯೋಧರು ಕೂಡ ತೀವ್ರವಾಗಿ ಗಾಯಗೊಂಡಿದ್ರು. ಇನ್ನು ಈ ಭಯೋತ್ಪಾದಕರ ಜನ್ಮ ಜಾಲಾಡೋ ಕೆಲಸ ಶುರು ಆಯಿತು. ಆಗ ಗೊತ್ತಾಗಿದ್ದು ಇವರು ಲಷ್ಕರ್ ಎ ತೈಬಾದ ಉಗ್ರರು ಅಂತ. ಅಲ್ಲಿ ಸಾವಿಗೀಡಾದ ಅಷ್ಟೂ ಮಂದಿ ಉಗ್ರರು ಯಾರು ಕೂಡ ಭಾರತೀಯರಾಗಿರಲಿಲ್ಲ. ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಭಾರತಕ್ಕೆ ಬಂದಿದ್ರು. ಇನ್ನು ಅವರ ಬಳಿ RPG-7 ಗ್ರನೇಡ್ ಲಾಂಚರ್, 5 ಅಸಾಲ್ಟ್ ರೈಫಲ್ಸ್, 5 ಪಿಸ್ತೂಲುಗಳು, ಸಾಕಷ್ಟು M67 ಗ್ರನೇಡುಗಳು ಹಾಗೂ ಒಂದಷ್ಟು ಜಿಹಾದ್ಗೆ ಸಂಬಂಧಪಟ್ಟ ಕರಪತ್ರಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಪಾಕಿಸ್ತಾನದಿಂದ ನೇಪಾಳದ ಮೂಲಕ ಭಾರತಕ್ಕೆ ಬಂದವರು ಇಷ್ಟೆಲ್ಲವನ್ನ ಹೊತ್ತುಕೊಂಡು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಇಲ್ಲವರಿಗೆ ಯಾರೋ ಸ್ಥಳೀಯರು ಸಹಾಯ ಮಾಡಿರಬೇಕು. ಹೀಗಾಗಿ ಪೊಲೀಸರು ತನಿಖೆ ಮಾಡ್ತಾ ಹೋದ್ರು. ಆ ತನಿಖೆ ಪೊಲೀಸರನ್ನ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಯ್ತು. ಅಲ್ಲಿ ಅಕ್ಬರ್ ಹುಸೇನ್, ಲಾಲ್ ಮೊಹಮ್ಮದ್ ನಾಸೀರ್ ಮತ್ತು ಮೊಹಮ್ಮದ್ ರಫೀಕ್ ಅನ್ನೋ 4ರನ್ನ ಬಂಧಿಸಲಾಯಿತು. ಅದಾದ ಬಳಿಕ ಆಸಿಫ್ ಇಕ್ಬಾಲ್, ಮೊಹಮ್ಮದ್ ಅಜೀಜ್, ಮೊಹಮ್ಮದ್ ನಾಸಿಮ್ ಮತ್ತು ಶಕೀಲ್ ಅಹ್ಮದ್ ಅನ್ನೋ ಇನ್ನೂ 4 ಜನರನ್ನ ಬಂಧಿಸಲಾಯಿತು. ಅದಾದ ಮೇಲೆ ಇರ್ಫಾನ್ ಖಾನ್ ಅನ್ನೋ ಇನ್ನೂ ಒಬ್ಬ ಅರೆಸ್ಟ್ ಆದ. ಹೀಗೆ ಒಟ್ಟು 9 ಮಂದಿಯನ್ನ ಬಂಧಿಸಿದ ಪೊಲೀಸರು ವಿಚಾರಣೆಯನ್ನ ಪೂರ್ಣಗೊಳಿಸಿ ಚಾರ್ಜ್ ಶೀಟ್ ಅನ್ನು ದಾಖಲಿಸಿದ್ರು. ಅದರಲ್ಲಿ ಆಸಿಫ್, ಮೊಹಮ್ಮದ್ ನಸೀಮ್, ಇರ್ಫಾನ್ ಹಾಗೂ ಶಕೀಲ್ ಅಹ್ಮದ್ ಈ 4 ಜನರನ್ನ ಅಲಹಾಬಾದ್ನ ಸ್ಪೆಷಲ್ ಕೋರ್ಟ್ ತಪ್ಪಿತಸ್ಥರು ಅಂತ ತೀರ್ಪು ಕೊಡ್ತು. ಆ 4ರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಯಿತು. ಮೊಹಮ್ಮದ್ ಅಜೀಜ್ ಸೇರಿದ ಹಾಗೆ ಇನ್ನುಳಿದ 5 ಜನ ಅಲ್ಲಿ ಬಿಡುಗಡೆ ಆದ. ಹಾಗೆ ಇಲ್ಲಿ ಶಿಕ್ಷೆಗೊಳಗಾದ 4 ಮಂದಿ ಮತ್ತು ಸಿಆರ್ಪಿಎಫ್ ದಾಳಿಯಲ್ಲಿ ಸಾವಿಗೀಡಾದ 5 ಜನ ಇದ್ರಲ್ಲ, ಅವ್ರು ಯಾರು ಕೂಡ ಲಷ್ಕರ್ ಉಗ್ರರಲ್ಲ, ಬದಲಿಗೆ ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದವರು ಅನ್ನೋದು ಕೂಡ ಆ ತನಿಖೆಯಲ್ಲಿ ಬಹಿರಂಗಗೊಳಿತು. ಮತ್ತು ಅಯೋಧ್ಯೆಯಲ್ಲಿ ನಡೆದ ಆ ದಾಳಿಯ ಹಿಂದಿದ್ದ ಮಾಸ್ಟರ್ ಮೈಂಡ್ ಹೆಸರು ಮೌಲಾನಾ ಮಸೂದ್ ಅಜರ್ ಅನ್ನೋದು ಕೂಡ ಗೊತ್ತಾಯಿತು. ಗೆಳೆಯರೆ, ಅಯೋಧ್ಯೆಯಲ್ಲಿ ಇಷ್ಟು ದಿನ ಇದ್ದದ್ದು ಬಾಬರಿ ಮಸೀದಿ ಅಂತ ಕರೆಸಿಕೊಳ್ಳಲ್ಪಡ್ತಾ ಇದ್ದ ಮೀರ್ ಬಾಕಿ ಅನ್ನೋನು ಸಾವಿರಾರು ಹಿಂದೂಗಳನ್ನ ಕೊಂದು ಮಂದಿರವನ್ನ ಕೆಡವಿ ನಿರ್ಮಾಣ ಮಾಡಿದ್ದ ಒಂದು ಕಳಂಕಿತ ಕಟ್ಟಡ. ಅದನ್ನ ಕಳಂಕಿತ ಅಂತ ಯಾಕೆ ನಾನು ಪದೇ ಪದೇ ಕರಿತೀನಿ ಅಂದ್ರೆ, ಬಲವಂತದ ಮತಾಂತರಗಳನ್ನ, ಆಕ್ರಮಿತ ಕಟ್ಟಡಗಳ ಮೇಲೆ ಮಂದಿರಗಳನ್ನ ಕೆಡವಿ ನಿರ್ಮಾಣ ಮಾಡೋ ಮಸೀದಿಗಳನ್ನ ಹಲಾಲ್ ಅಂತ ಇಸ್ಲಾಂ ಒಪ್ಪೋದಿಲ್ಲ. ಕುರಾನ್ ಪಾಕ್ ಪ್ರಕಾರ ಅದು ಹರಾಮ್ ಅಂತೆಲ್ಲ ಆಗಾಗ ಸಾಕಷ್ಟು ಇಸ್ಲಾಮಿಕ್ ಸ್ಕಾಲರ್ಗಳು ಹೇಳುತ್ತಲೇ ಇರ್ತಾರೆ. ಅಯೋಧ್ಯೆಯಲ್ಲಿ
ಶ್ರೀರಾಮನ ಮಂದಿರವನ್ನ ಕೆಡವಿ ಕಟ್ಟಲಾಗಿದ್ದ ಆ ಮಸೀದಿ ಇಸ್ಲಾಂ ಪ್ರಕಾರನೇ ಹಲಾಲ್ ಅಲ್ಲ ಅಂದ ಮೇಲೆ ಅದನ್ನ ನಾವು ಕಳಂಕಿತ ಅಂತಲ್ಲದೆ ಇನ್ನೇನು ಕರೆಯೋದಿಕ್ಕೆ ಸಾಧ್ಯ. ಇನ್ನು ಈಗ ಆ ವಿವಾದಿತ ಕಟ್ಟಡವನ್ನ ಶ್ರೀರಾಮನ ಟ್ರಸ್ಟ್ಗೆ ಕೊಟ್ಟು ಮಸೀದಿ ಕಟ್ಕೊಳ್ಳೋದಿಕ್ಕೆ ಅಂತ ಮುಸಲ್ಮಾನರಿಗೆ 25 ಎಕರೆ ಬೇರೆ ಜಾಗ ಕೊಟ್ಟ ನಂತರ ಕೂಡ ಆ ಸಮುದಾಯದ ಕೆಲವರಿಗೆ ಹಿಂದೂಗಳ ಆಸ್ಥೆಯನ್ನ ಗೌರವಿಸಬೇಕು ಅನ್ನೋ ಕನಿಷ್ಠ ಕೃತಜ್ಞತೆ ಕೂಡ ಕಂಡು ಬರ್ತಾ ಇಲ್ಲ. ಭಾರತದಲ್ಲೇ ರಾಮನನ್ನ ರಾಮ ಮಂದಿರವನ್ನ ವಿರೋಧಿಸುವ ನೀಚ ಸಂತತಿ ಇದೆ ಅನ್ನುವಾಗ ಪಾಕಿಸ್ತಾನದ ಈ ಮುಲ್ಲಾ ಮಸೂದ್ ಅಯೋಧ್ಯೆಯ ಮೇಲೆ ದ್ವೇಷ ಬೆಳೆಸ್ಕೊಳ್ಳೋದ್ರಲ್ಲಿ ಯಾವ ಆಶ್ಚರ್ಯ ಇದೆ ಹೇಳಿ. ಇಂಥ ಮುಲ್ಲಾ ಮಸೂದ್ ಪಾಕಿಸ್ತಾನದಲ್ಲಿ ಸಾವಿಗೀಡಾಗಿದ್ದಾನೆ ಅನ್ನೋ ಸುದ್ದಿ ಭಾನುವಾರದಿಂದ ವಿಪರೀತವಾಗಿ ಹರಿದಾಡ್ತಾ ಇದೆ. ಹಾಗಾದ್ರೆ ಮಸೂದ್ ಅಜಹರ್ ಸತ್ತ ಅನ್ನೋದು ನಿಜಾನ? ಅವನ ಸಾವಿಗೆ ಕಾರಣವಾದ ಸ್ಫೋಟ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಾ ಇರೋ ಆ ಸ್ಫೋಟ ನಡೆದದ್ದಲ್ಲಿ ಯಾವಾಗ ಅನ್ನೋದನ್ನ ನಿಮಗೆ ಹೇಳ್ತೀನಿ. ಅದಕ್ಕೂ ಮೊದಲು ಮುಲ್ಲಾ ಅಜಹರ್ ಭಾರತಕ್ಕೆ ಎಷ್ಟು ಬೇಕಾದವನು ಅನ್ನೋದನ್ನು ಕೂಡ ನಿಮಗೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಗೆಳೆಯರೆ, ಅವನು ಹುಟ್ಟಿದ್ದು ಪಾಕಿಸ್ತಾನದ ಪಂಜಾಬ್ ಪ್ರಾಂತಕ್ಕೆ ಸೇರಿದ ಭವಲ್ಪುರದಲ್ಲಿ. ತಂದೆ ಶಿಕ್ಷಕ, ಆದರೆ ಅಜಹರ್ನ ತಲೆಗೆ ವಿದ್ಯೆ ಹತ್ತಲಿಲ್ಲ. ಮಗ ಅನಕ್ಷರಸ್ಥನಾಗಿ ಪಿಕ್ ಪಾಕೆಟ್ ಮಾಡ್ಕೊಂಡು ಇನ್ನೇನೋ ಮಾಡ್ಕೊಂಡು ಹಾಳಾಗಿ ಹೋಗೋದು ಬೇಡ ಅಂತ ಇವನನ್ನ ಅಲ್ಲಿನ ಜಾಮಿಯಾ ಉಲೂಮ್ ಇಸ್ಲಾಮಿಕ್ ಸ್ಕೂಲ್ ಹೆಸರಿನ ಮದರಸಾ ಒಂದಕ್ಕೆ ಸೇರಿಸಲಾಯಿತು. ಅಲ್ಲಿ ಅರೇಬಿಕ್ ಹಾಗೂ ಕುರಾನ್ ಅಧ್ಯಯನ ಮಾಡಿದ ಮಸೂದ್ಗೆ ಅದೇ ಮದರಸಾದಲ್ಲಿ ಶಿಕ್ಷಕನ ಕೆಲಸ ಕೂಡ ಸಿಕ್ತು. ಆ ಮದರಸಾ ಹರ್ಕತುಲ್ ಅನ್ಸರ್ನ ನೆರಳಲ್ಲಿತ್ತು. ಹೀಗಾಗಿ ಮಸೂದ್ಗೆ ಭಯೋತ್ಪಾದಕ ಚಟುವಟಿಕೆಗಳು ಮತ್ತು ಉಗ್ರರ ಸಂಪರ್ಕ ಕೂಡ ಶುರುವಾಯಿತು. ಅವನು ಅಲ್ಲಿಂದ ಆಫ್ಘನಿಸ್ತಾನಕ್ಕೆ ಹೋದ. ಅಷ್ಟೊತ್ತಿಗಾಗಲೇ ಅಲ್ಲಿ ಸೋವಿಯತ್ ವಾರ್ ಮುಗಿಯುವ ಹಂತಕ್ಕೆ ಬಂದಿತ್ತು. ಇವನು ಕೂಡ ಹರ್ಕತುಲ್ ಅನ್ಸರ್ನ ಜನರಲ್ ಸೆಕ್ರೆಟರಿ ಆಗಿ ಬೆಳೆದಿದ್ದ, ಅತ್ಯುಗ್ರ ಭಾಷಣಕಾರನಾಗಿ ಗುರುತಿಸಿಕೊಂಡಿದ್ದ. ಆಫ್ರಿಕಾದ ದೇಶಗಳು, ಅರಬ್ ದೇಶಗಳು, ಬ್ರಿಟನ್, ಆಲ್ಬೇನಿಯಾ, ಸೊಮಾಲಿಯಾ ಮುಂತಾದ ಕಡೆಗಳಲ್ಲಿ ಓಡಾಡಿ ಇಸ್ಲಾಮಿಗಾಗಿ ಫಂಡ್ ರೈಸ್ ಮಾಡ್ತಾ ಹೋದ. ಹಾಗೆ ಫೇಕ್ ಐಡೆಂಟಿಟಿಯಲ್ಲಿ ಭಾರತಕ್ಕೂ ಬಂದ. ಕಾಶ್ಮೀರದಲ್ಲಿ ಇವನು ಭಾರತದ ವಿರುದ್ಧ ಭಾಷಣ ಮಾಡಿ ಅಲ್ಲಿಂದ ಹೊರಡಬೇಕು ಅಂದ್ಕೊಳ್ಳೋ ಹೊತ್ತಿಗೆ ಇವನನ್ನ ಅಲ್ಲಿ ಬಂಧಿಸಲಾಯಿತು. ಅಷ್ಟೊತ್ತಿಗೆ ಇವನು ಅದು ಎಷ್ಟು ಪಾಪ್ಯುಲರ್ ಆಗಿದ್ದ ಅಂದ್ರೆ ಇವನು ಬಿಡುಗಡೆಗಾಗಿ ಒಂದಷ್ಟು ವಿದೇಶಿ ಪ್ರಜೆಗಳನ್ನ ಉಗ್ರರು ಅಪಹರಿಸಿ ಕೊಂದು ಹಾಕಿದ್ರು. ಕಡೆಗೆ ಭಾರತೀಯ ವಿಮಾನವನ್ನು ಅಪಹರಿಸಿ ಪ್ರಯಾಣಿಕರನ್ನ ಒತ್ತೆಯಾಳುಗಳನ್ನಾಗಿಟ್ಟುಕೊಂಡು ಈ ಮಸೂದ್ನನ್ನ ಬಿಡುಗಡೆ ಮಾಡಿಸಿಕೊಳ್ಳಾಯಿತು. ಅದಾದ ನಂತರ ಮಸೂದ್ ಪಾಕಿಸ್ತಾನ ಸೇರ್ಕೊಂಡ. ಅಲ್ಲಿ ಇವನ ಜೈಷ್ ಇ ಮೊಹಮ್ಮದ್ ಅನ್ನೋ ಸಂಘಟನೆ ಇವತ್ತಿಗೂ ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. ಅದು ಇವತ್ತಿಗೂ ನಮ್ಮ ಕಾಶ್ಮೀರಕ್ಕೆ ಭಯೋತ್ಪಾದಕರನ್ನ ಕಳುಹಿಸಿಕೊಡುತ್ತೆ. ಇವನು ಪಾಕಿಸ್ತಾನದಲ್ಲಿ ISI ನ ನೆರಳಲ್ಲಿ ಸುಖವಾಗಿದ್ದಾನೆ. ಪಠಾಣ್ ಕೋಟ್ ಮೇಲೆ ನಡೆದ ದಾಳಿಯ ಹಿಂದೆ ಇದೇ ಅಜರ್ ಮಸೂದ್ ಇದ್ದ. ಪುಲ್ವಾಮಾ ದಾಳಿಯ ಹಿಂದೆ ಕೂಡ ಇವನ ನೆರಳಿದೆ ಅನ್ನೋದು ಗೊತ್ತಾಯ್ತು. ಆದ್ರೂ ಅವನನ್ನ ಭಾರತಕ್ಕೆ ಹಸ್ತಾಂತರ ಮಾಡಲಿಲ್ಲ ಪಾಕಿಸ್ತಾನ. ಅವನ ಚಟುವಟಿಕೆಗಳು, ಭಾರತ ವಿರೋಧಿ ಭಾಷಣಗಳು, ಕೃತ್ಯಗಳು ಇವ್ಯಾವು ಕೂಡ ಅಲ್ಲಿ ನಿಲ್ಲಲೂ ಇಲ್ಲ. ಇನ್ನು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತಿದೆ. ಅಲ್ಲಿ ಕೆಲ ಅಜ್ಞಾತ ವ್ಯಕ್ತಿಗಳು ಭಾರತಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ಗಳೇನಿದ್ದಾರೆ ಅವರನ್ನ ಹುಡುಕಿ ನೇರವಾಗಿ ಜನ್ನತ್ಗೆ ಟಿಕೆಟ್ ಕೊಡಿಸ್ತಾ ಇದ್ದಾರೆ. ಕಳೆದ ನವೆಂಬರ್ ಅಲ್ಲಿ ಈ ಮಸೂದ್ ಅಜಹರ್ನ ಅತ್ಯಾಪ್ತ ಅಂತ ಗುರುತಿಸಿಕೊಂಡಿದ್ದ ಮೌಲಾನಾ ರಹೀಮುಲ್ಲಾ ತಾರೀಖ್ನನ್ನ ಕರಾಚಿಯಲ್ಲಿ ಅಪರಿಚಿತರು ಗುಂಡಿಟ್ಟು ಕೊಂದರು. ಹಾಗೆ ಲಷ್ಕರ್ ಹಾಗೂ ಖಲಿಸ್ತಾನಿ ಉಗ್ರರ ಸಾಲು ಸಾಲು ಹೆಣಗಳು ಪಾಕಿಸ್ತಾನದಲ್ಲಿ ಬೀಳ್ತಾ ಇವೆ. ಇದೇ ಸಂದರ್ಭದಲ್ಲಿ ಭಾನುವಾರ ಸೋಷಿಯಲ್ ಮೀಡಿಯಾಗಳಲ್ಲಿ ಭಯಾನಕ ಸದ್ದು ಮಾಡೋದಕ್ಕೆ ಶುರುವಾಗಿದ್ದು ಅಜರ್ ಮಸೂದ್ ಕೂಡ ಕೊಲೆಯಾಗಿ ಹೋದ ಅನ್ನೋ ಸುದ್ದಿ. ಅಲ್ಲಿ ಒಂದು ಸ್ಫೋಟದ ವಿಡಿಯೋನ ಹಂಚಿಕೊಳ್ಳಲಾಗಿತ್ತು. ಆ ಸ್ಫೋಟದಲ್ಲಿ ಅಜರ್ ಮಸೂದ್ 72 ಜನರನ್ನ ಹುಡುಕೊಂಡು ಹೊಂಟೇ ಬಿಟ್ಟ ಅನ್ನೋ ಮಾಹಿತಿ ಟ್ವಿಟರ್ ಅಂದ್ರೆ ಎಕ್ಸ್ ಖಾತೆಗಳಲ್ಲಿ ಮೊದಲು ಹರಿದಾಡೋದಕ್ಕೆ ಶುರುವಾಯಿತು. ಆನಂತರ ಕೆಲ ಯೂಟ್ಯೂಬ್ ಚಾನೆಲ್ಗಳು ಕೂಡ ಈ ಬಗ್ಗೆ ಸುದ್ದಿ ಮಾಡಿದ್ವು. ಮತ್ತೊಂದಷ್ಟು ವೆಬ್ಸೈಟ್ಗಳಲ್ಲೂ ಇದು ಕಾಣಿಸ್ಕೊಳ್ತು. ಆದ್ರೆ ಪಾಕಿಸ್ತಾನದ ಯಾವುದೇ ಅಧಿಕೃತ ಮೂಲಗಳಾಗ್ಲಿ ಭಾರತದ ಏಜೆನ್ಸಿಗಳಾಗ್ಲಿ ಈ ಮಾಹಿತಿಯನ್ನ ಖಚಿತಪಡಿಸಲಿಲ್ಲ. ಇನ್ನು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಸುದ್ದಿ ಕಾಣೋದಕ್ಕೆ ಸಿಗಲಿಲ್ಲ. ಹೀಗಾಗಿ ಇದನ್ನ ಖಚಿತಪಡಿಸಿಕೊಳ್ಳೇಬೇಕಿತ್ತು. ಕಳೆದ ಬಾರಿ ದಾವೂದ್ ಇಬ್ರಾಹಿಂ ಬಗ್ಗೆ ಸುದ್ದಿ ಬಂತಲ್ಲ, ಇದು ಕೂಡ ಹಾಗೆ ಖಚಿತಗೊಳ್ಳದ ಮಾಹಿತಿ ಆಗಿಬಿಡಬಾರದು. ಸೊ ಆ ಬಗ್ಗೆ ಒಂದಷ್ಟು ಜನ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ನಿಂತರು. ಆಗ ಗೊತ್ತಾಗಿದ್ದೇನು ಅಂದ್ರೆ ಟ್ವಿಟರ್ ಅಲ್ಲಿ ಹರಿದಾಡಿದ ವಿಡಿಯೋ ಜನವರಿ 1ರ ವಿಡಿಯೋನೇ ಅಲ್ಲ ಅನ್ನೋದು. ಸೋಷಿಯಲ್ ಮೀಡಿಯಾದ ಸುದ್ದಿ ಪ್ರಕಾರ ಪಾಕಿಸ್ತಾನದ ಭವಲ್ಪುರದಲ್ಲಿ ಮಸೀದಿಯಿಂದ ಹಿಂತಿರುಗಿ ಬರುವಾಗ ಈ ಅಜರ್ ಮಸೂದ್ ಬಾಂಬ್ ಸ್ಫೋಟದಲ್ಲಿ ಸಾವಿಗೀಡಾದ ಅನ್ನೋದು. ಆದ್ರೆ ಜನವರಿ 1ನೇ ತಾರೀಕು ಭವಲ್ಪುರದಲ್ಲಿ ಯಾವ ಸ್ಫೋಟನೂ ನಡೆದಿಲ್ಲ. ಸ್ಫೋಟ ಸಂಭವಿಸಿರುವುದು ಜನವರಿ 31ನೇ ತಾರೀಕು. ಅದು ಬಲೂಚಿಸ್ತಾನದ ಬೋಲಾನ್ ನಲ್ಲಿ. ಭವಲ್ಪುರ ಇರೋದು ಪಂಜಾಬ್ನ ಪಾಕಿಸ್ತಾನದಲ್ಲಾದ್ರೆ ಬೋಲಾನ್ ಇರೋದು ಬಲೂಚಿಸ್ತಾನದಲ್ಲಿ. ಎರಡರ ನಡುವೆ ತುಂಬಾನೇ ದೂರ ಇದೆ. ಇನ್ನು ಬೋಲಾನ್ ಸ್ಫೋಟದಲ್ಲಿ 2 ಸಾವಿಗೀಡಾಗಿದ್ದಾರೆ. ಅದರಲ್ಲಿ ಅಜರ್ ಮಸೂದ್ ಇಲ್ಲ. ಹಾಗೆ ಟ್ವಿಟರ್ ಅಂದ್ರೆ ಎಕ್ಸ್ ಪ್ಲಾಟ್ಫಾರ್ಮ್ ನಲ್ಲಿ ಹರಿದಾಡಿದ ಸ್ಫೋಟದ ವಿಡಿಯೋ, ಅದರ ಬಗ್ಗೆ ಕ್ವಿಂಟ್ ಫ್ಯಾಕ್ಟ್ ಚೆಕ್ ಮಾಡಿ ವರದಿಯನ್ನ ಪ್ರಕಟಿಸಿದೆ. ಅವರ ಪ್ರಕಾರ ಇದು ಹೊಸ ವಿಡಿಯೋ ಅಲ್ಲ. ಈ ಹಿಂದೆ ಅಂದ್ರೆ ನವೆಂಬರ್ 3ನೇ ತಾರೀಕು ಡೇರಾ ಇಸ್ಮಾಯಿಲ್ ಖಾನ್ ನ ಟ್ಯಾಂಕ್ ಅಡ್ಡಾ ಬಳಿ ಮಾರುಕಟ್ಟೆ ಪ್ರದೇಶದಲ್ಲಿ ಸಂಭವಿಸಿದ ಸ್ಫೋಟದ ವಿಡಿಯೋ ಅದು. ಆ ಬಗ್ಗೆ ಅವತ್ತೇ ಸಾಕಷ್ಟು ಜನ ಈ ವಿಡಿಯೋನ ಟ್ವೀಟ್ ಮಾಡಿದ್ರು. ಪಾಕಿಸ್ತಾನದ ರಾಜಕಾರಣಿ ಅಲಿ ವಜೀರ್ ಅನ್ನೋನು ಕೂಡ ಈ ವಿಡಿಯೋನ ನವೆಂಬರ್ 2023ರಲ್ಲಿ ಟ್ವೀಟ್ ಮಾಡಿದ್ದನ್ನ ಕ್ವಿಂಟ್ ತನ್ನ ವರದಿಯಲ್ಲಿ ಪ್ರಕಟಿಸಿದೆ. ಹೀಗಾಗಿ ಈ ಸ್ಫೋಟ
ಸ್ಫೋಟ ಕೂಡ ಭವಲ್ಪುರದಲ್ಲಿ ಆಗಿರುವುದಲ್ಲ, ಬದಲಿಗೆ ಡೇರಾ ಗಾಜಿ ಖಾನ್ ನಲ್ಲಿ ಆಗಿರೋದು. ಸೊ ಇದು ಈ ಸ್ಫೋಟದಲ್ಲಿ ಮಸೂದ್ ಸತ್ತ ಅನ್ನೋ ಸುದ್ದಿನೇ ಸುಳ್ಳಾಗಿರುವ ಸಾಧ್ಯತೆಯನ್ನು ತೋರಿಸ್ತಾ ಇದೆ. ಇನ್ನು ಜನವರಿ 1ನೇ ತಾರೀಕು ಪಾಕಿಸ್ತಾನದಲ್ಲಿ ಸಾಕಷ್ಟು ಸ್ಫೋಟಗಳು ಸಂಭವಿಸಿವೆ. ಅದರಲ್ಲಿ ಇದು ಕೂಡ ಒಂದು. ಈ ಸ್ಫೋಟ ಮಸೂದ್ ನನ್ನ ಬಲಿ ತಗೊಂಡಿದೆ ಅಂತ ಒಬ್ಬರು ಟ್ವೀಟ್ ಮಾಡಿದ್ದಾರೆ. ಆದ್ರೆ ಜನವರಿ 1ರಂದು ಅಲ್ಲಿ ಸ್ಫೋಟಗಳು ನಡೆದಿರೋದು ಡಿಸೆಂಬರ್ 31ರಂದು. ಇನ್ನು ಅಜರ್ ಮಸೂದ್ ಸಾವು ಅನ್ನೋದಿದೆಯಲ್ಲ, ಅದು ಖಂಡಿತ ಸಣ್ಣ ಸುದ್ದಿ ಅಲ್ಲ. ಅದೇನಾದ್ರೂ ಆಗಿದ್ದಿದ್ರೆ ಪಾಕಿಸ್ತಾನದಲ್ಲೂ ಭಾರಿ ಸದ್ದು ಮಾಡ್ತಾ ಇತ್ತು. ಜೊತೆಗೆ ಭಾರತ ಕೂಡ ಇದನ್ನ ಸಂಭ್ರಮದಿಂದಲೇ ಬೇರೆ ಯಾವುದಾದ್ರೂ ಮೂಲಗಳ ಮೂಲಕ ಹಂಚಿಕೊಳ್ತಾ ಇತ್ತು. ಈ ಎರಡು ಆಗದೆ ಇದ್ದಿದ್ರೂ ಕೂಡ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಸುಮ್ಮನೆ ಕೂತ್ಕೋತಾ ಇರಲಿಲ್ಲ. ಭಾರತದ ತಲೆ ಮೇಲೆ ಗೂಬೆ ಕೂರಿಸೋದಿಕ್ಕಾದ್ರೂ ಈ ಕೊಲೆಯನ್ನ ಭಾರತಾನೇ ಮಾಡಿಸಿದೆ ಅಂತ ಆರೋಪ ಮಾಡಿ ಸುದ್ದಿಗಳನ್ನ ಬರಿತಾ ಇದ್ವು. ಆದ್ರೆ ಅಂಥದ್ದೇನೂ ಆಗಿಲ್ಲ. ಇನ್ನು ಈ ಅಜರ್ ಮಸೂದ್ ಅನ್ನೋನು ಬೇರೆಲ್ಲ ಉಗ್ರರ ಹಾಗೆ ಎಲ್ಲಂದ್ರಲ್ಲಿ ಹೊಡೆದು ಹಾಕೋದಿಕ್ಕೆ ಸಿಗೋ ಥರದವನೂ ಅಲ್ಲ. ಅವನು ಅಲ್ಲಿ ISI ನ ಬಿಗಿ ಭದ್ರತೆಯಲ್ಲಿದ್ದಾನೆ. ಅವನ ಮನೆಯ ಮುಂದೆ ಪಾಕಿಸ್ತಾನಿ ಸೈನಿಕರು ಕಾವಲಿಗೆ ನಿಂತ್ಕೋತಾರೆ. ಜೊತೆಗೆ ಅವನಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಪಾಕಿಸ್ತಾನದ ಬೇಹುಗಾರಿಕಾ ಇಲಾಖೆ ISI ನೋಡ್ಕೊಳ್ಳುತ್ತೆ. ಅಂಥ ಭದ್ರ ಕೋಟೆಯನ್ನ ಭೇದಿಸಿ ಈ ಅಜರ್ ಮಸೂದ್ ನನ್ನ ಹೊಡೆದು ಹಾಕೋದು ಸುಲಭದ ಕೆಲಸ ಅಲ್ಲ. ಅಕಸ್ಮಾತ್ ಆ ಥರದ ಪ್ರಯತ್ನ ಏನಾದ್ರೂ ನಡೆದ್ರೆ ಅವನು ಭಾಷಣ ಮಾಡೋದಿಕ್ಕೆ ಅಂತ ಹೋಗ್ತಾನಲ್ಲ, ಅಲ್ಲಿ ನಡಿಬೇಕು. ಆದ್ರೆ ಅದು ಕೂಡ ಅಲ್ಲಾಗಿರೋ ಬಗ್ಗೆ ಯಾವ ಖಚಿತ ಮಾಹಿತಿಯೂ ಬರ್ತಾ ಇಲ್ಲ. ಇದೆಲ್ಲವನ್ನ ನೋಡಿದ್ರೆ ಅಜರ್ ಮಸೂದ್ ಸಾಯ್ಲಿ ಅಂತ ಬಲವಾಗಿ ಬಯಸ್ತಾ ಇರೋರು ಯಾರೋ ಈ ಸುದ್ದಿಯನ್ನ ಹರಿಬಿಟ್ಟಿದ್ದಾರೆ. ಅಜರ್ ಮಸೂದ್ ಸಾವಿನ ಬಗ್ಗೆ ಇದುವರೆಗೆ ಯಾವುದೇ ಮೂಲಗಳಿಂದ ಕೂಡ ಯಾವ ಖಚಿತ ಮಾಹಿತಿನೂ ಹೊರಬರ್ತಿಲ್ಲ. ಇನ್ನಿವನ ಸಾವಿನ ಸುದ್ದಿ ಈ ಹಿಂದೆ ಕೂಡ ಸಾಕಷ್ಟು ಬಾರಿ ಕೇಳಿ ಬಂದಿದೆ. ಹೀಗಾಗಿ ಇಲ್ಲಿ ಅಧಿಕೃತ ಮೂಲಗಳಿಂದ ಮಾಹಿತಿ ಬರೋವರೆಗೆ ಇದನ್ನ ನಂಬಬೇಕಾದ ಅಗತ್ಯ ಏನಿಲ್ಲ. ಇನ್ನು ಗೆಳೆಯರೆ, ಈ ಮಾಹಿತಿ ಖಚಿತವಾಗಿರಲಿಲ್ಲ ಅನ್ನೋ ಕಾರಣಕ್ಕೇನೆ ಈ ಬಗ್ಗೆ ಭಾನುವಾರ ನಾವು ಕೂಡ ಏನು ಹೇಳೋದಿಕ್ ಹೋಗ್ಲಿಲ್ಲ. ಆದ್ರೆ ಸಾಕಷ್ಟು ಜನ ಅಜರ್ ಮಸೂದ್ ಸತ್ತು ಹೋಗಿದ್ದಾನೆ, ಅದರ ಬಗ್ಗೆ ನೀನ್ ಯಾಕೆ ಹೇಳ್ತಾ ಇಲ್ಲ ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಕೇಳೋದಕ್ಕೆ ಶುರು ಮಾಡಿದ್ರಿ. ಹೀಗಾಗಿ ಮಾಹಿತಿಯನ್ನು ನಿಮಗೆ ತಿಳಿಸೋದಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ಅಜರ್ ಮಸೂದ್ ಸಾವಿನ ಬಗ್ಗೆ ಇದುವರೆಗೆ ಯಾವ ಖಚಿತ ಮೂಲಗಳು ಕೂಡ ಏನನ್ನು ಹೇಳಿಲ್ಲ. ಅವನು ಬದುಕಿರೋದು ಬೇಡ ಅಂತಲೇ ನಮ್ಮ ಮನಸ್ಸು ಹೇಳುತ್ತಾದ್ರೂ ಖಚಿತವಾಗುವವರೆಗೆ ಅದು ಸುದ್ದಿ ಅಲ್ಲ, ಊಹೆ ಮಾತ್ರ ಆಗಿರುತ್ತೆ. ಹೀಗಾಗಿ ಈ ಮಾಹಿತಿಯ ಬಗ್ಗೆ ಖಚಿತ ಮೂಲಗಳು ದೃಢಪಡಿಸಿದ್ರೆ ಆಗ ಅದನ್ನ ನಿಮಗೆ ಹೇಳ್ತೀನಿ. ನಿಮ್ಮ ಜೊತೆ ನಾನು ಕೂಡ ಸಂಭ್ರಮಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅಲ್ಲಿವರೆಗೆ ಸುಳ್ಳು ಸುದ್ದಿಗಳಿಗೆ ಹೆಚ್ಚು ಮಹತ್ವ ಕೊಡೋದು ಬೇಡ. ಯಾವುದೇ ಸುದ್ದಿ ನಮಗೆ ಖುಷಿ ಕೊಡಬಹುದು, ಆದ್ರೆ ಖಚಿತಪಡಿಸಿಕೊಳ್ಳದೆ ಅದನ್ನ ಫಾರ್ವರ್ಡ್ ಮಾಡೋದಕ್ಕೆ ದಯವಿಟ್ಟು ಹೋಗೋದು ಬೇಡ. ಅದು ಒಳ್ಳೆಯ ಅಭ್ಯಾಸ ಅಲ್ಲ. ಇದು ಗೆಳೆಯರೆ, ಅಜರ್ ಮಸೂದ್ ಮತ್ತು ಅವನ ಸಾವಿನ ಕುರಿತು ಹರಿದಾಡ್ತಾ ಇರೋ ಸುದ್ದಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.